ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಇದು. ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವು ಮಾಡಲಾಗ್ತಾ ಇದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಶಾಕ್. ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವು ಪ್ರಕ್ರಿಯೆ ನಡೀತಾ ಇದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ನೂರಾರು ಜನ ವಿಷ್ಣು ಫ್ಯಾನ್ಸ್, ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಜಮಾವಣೆಯಾಗಿದ್ದಾರೆ. ವಿಷ್ಣು ಸಮಾಧಿ ನಿರ್ಮಾಣಕ್ಕಾಗಿ 16 ವರ್ಷಗಳಿಂದ ಫ್ಯಾನ್ಸ್ ಹೋರಾಟವನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಆದರೆ ಸಮಾಧಿ ತೆರವಿಗೆ ಕೋರ್ಟ್ಗೆ ಹೋಗಿದ್ದು ಬಾಲಕೃಷ್ಣ ಅವರ ಮಕ್ಕಳು. ಈಗ ಪೊಲೀಸ್ ಭದ್ರತೆಯಲ್ಲಿ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವುಗೊಳಿಸ್ತಾ ಇರುವಂತಹ ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಮತ್ತೊಂದು ಕಡೆ. ಹಾಗಾಗಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸಮಾಧಿಯನ್ನ ತೆರವುಗೊಳಿಸುವಂತಹ ಪ್ರಕ್ರಿಯೆ ನಡೀತಾ ಇರೋದು. ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ವಿಷ್ಣು ಸಮಾಧಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕಳೆದ 16 ವರ್ಷಗಳಿಂದಲೂ ಕೂಡ ಇದರ ಇತ್ಯರ್ಥಕ್ಕಾಗಿ ಕೋರ್ಟಲ್ಲೂ ಕೂಡ ಈ ಬಗ್ಗೆ ಕಾನೂನಾತ್ಮಕ ಹೋರಾಟ ನಡೀತಾ ಇರೋದು. ಬಾಲಕೃಷ್ಣ ಅವರ ಮಕ್ಕಳು ಈ ಬಗ್ಗೆ ತಕರಾರನ್ನ ತೆಗೆದು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟಲ್ಲೂ ಕೂಡ ವ್ಯಾಜ್ಯ ಇದೆ ಈ ಸಂಬಂಧಪಟ್ಟಂಗೆ. ಈಗ ಕೋರ್ಟ್ನ ಸೂಚನೆಯಂತೆ ಪೊಲೀಸ್ ಭದ್ರತೆಯಲ್ಲಿ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವು ಮಾಡೋದಕ್ಕೆ ಸೂಚನೆ ಸಿಕ್ಕಿರೋದು. ಹಾಗಾಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಒಂದು ಸಮಾಧಿಯ ತೆರವು ಕಾರ್ಯಾಚರಣೆ ನಡೀತಾ ಇರೋದು. ಸಹಜವಾಗಿ ಅಭಿಮಾನಿಗಳಿಗೆ ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರೋದು. ನೂರಾರು ಜನ ಅಭಿಮಾನಿಗಳು ಜಮಾವಣೆಯಾಗಿದ್ದಾರೆ. ವಿಷ್ಣುವರ್ಧನ್ ಅಭಿಮಾನಿಗಳು ಸಮಾಧಿ ತೆರವಿಗೆ ಆಕ್ರೋಶ ಸಹಜವಾಗಿ ವ್ಯಕ್ತವಾಗಿದೆ. ಈ ಹಿಂದೆಲೂ ಕೂಡ ಇದು ಇವತ್ತು ಮತ್ತು ನಿನ್ನೆಯದ್ದಲ್ಲ. ಕಳೆದ 16 ವರ್ಷಗಳಿಂದ ಈ ಬಗ್ಗೆ ನಿರಂತರ ಹೋರಾಟಗಳು ನಡೀತಾನೆ ಇತ್ತು ವಿಷ್ಣುವರ್ಧನ್ ಫ್ಯಾಮಿಲಿ ಮತ್ತು ಅಭಿಮಾನಿ ಬಳಗದಿಂದ. ಪ್ರತಿ ಬಾರಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ಒಂದಲ್ಲ ಒಂದು ರೀತಿಯಾಗಿ ಮನವಿಗಳು ಸರ್ಕಾರಕ್ಕೆ ಹೋಗ್ತಾನೆ ಇತ್ತು. ಸಮಾಧಿ ಜಾಗವನ್ನ ಇತ್ಯರ್ಥ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಈಗ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಶಾಕಿಂಗ್ ವಿಚಾರ. ವಿಷ್ಣುವರ್ಧನ್ ಸಮಾಧಿ ತೆರವಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ನಿನ್ನೆ ಅಲ್ಲ ಇವತ್ತಲ್ಲದಲ್ಲ ಇದು ಸಮಸ್ಯೆ. ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸಮಾಧಿಯ ಜಾಗಕ್ಕಾಗಿ ಇತ್ಯರ್ಥಕ್ಕಾಗಿ ಅನೇಕ ಬಾರಿ ಸರ್ಕಾರದ ಗಮನಕ್ಕೂ ಕೂಡ ವಿಷ್ಣು ಅಭಿಮಾನಿಗಳು ತೆಗೆದುಕೊಂಡು ಬರ್ತಾನೆ ಇದ್ರು. ಪ್ರತಿ ವರ್ಷವೂ ಕೂಡ ಅದಾಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ ಘಟನೆ ಈಗ ನಡೆದಿರುವಂಥದ್ದು. ಹೇಗೆ ವ್ಯಕ್ತವಾಗ್ತಾ ಇದೆ ಆಕ್ರೋಶ ಅಲ್ಲಿ ಅಭಿಮಾನಿಗಳಿಂದ. ಬಟ್ ಕೋರ್ಟ್ನ ಆದೇಶ ಇರೋದು ಕೂಡ ಗಮನಿಸಬೇಕಾಗತ್ತೆ. ಖಂಡಿತವಾಗ್ಲೂ ಅರುಣ್, ಇವತ್ತು ಕೋರ್ಟ್ನ ಆದೇಶ ಒಂದು ಕಡೆ ಆದರೆ ಕಾನೂನಿಗೆ ಪ್ರತಿಯೊಬ್ಬರು ತಲೆಬೇಗಬೇಕು. ಅದನ್ನು ಹೊರತುಪಡಿಸಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಕನ್ನಡ ಚಿತ್ರರಂಗದ ಒಂದು ಸೋಲಿನ ದಿನ, ಒಂದು ಕನ್ನಡ ಚಿತ್ರರಂಗದ ಒಂದು ಕರಾಳ ದಿನ ಅಂದರೆ ತಪ್ಪಲ್ಲ. ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರಾಗಿ ಗುರುತಿಸಿದಂಥ ನಮ್ಮ ಕನ್ನಡ ಸಾಂಸ್ಕೃತಿಕ ರಾಯಭಾರಿ ವಿಷ್ಣುವರ್ಧನ್ ಅವರ ಒಂದು ಸಮಾಧಿಯನ್ನು ಇವತ್ತು ತೆರವು ಮಾಡಿದ್ದಾರೆ. ಈಗ ನಾ ಸ್ಥಳದಲ್ಲೇ ಇದ್ದೀವಿ. ನಾನು ಆಗಲೇ ಹೇಳ್ದಂಗೆ 16 ವರ್ಷಗಳ ಒಂದು ಹೋರಾಟಕ್ಕೆ ಇವತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಒಂದು ಸೋಲು ಅಂತ ನಾವು ಹೇಳೋದಕ್ಕೆ ಹೋಗ್ತಿದ್ವಿ. ಆದರೆ ಇದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಸೋಲಲ್ಲ, ಇದು ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಸೋಲು. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಿದ್ದಂಥ ಒಂದು ಮಾತು. ವಿಷ್ಣುವರ್ಧನ್ ಅವರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ರಾಜಣ್ಣ, ಇವರು 3 ತಲೆಮಾರಿನ ನಂತರ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಅನ್ನುವಂಥದ್ದು ನಶಿಸಿದೆ ಅನ್ನುವಂಥದ್ದಿತ್ತು. ಅದಕ್ಕೆ ಇವತ್ತು ಸಾಕ್ಷಿ ಅನ್ಬೋದು. ಆ ಸಾಕ್ಷಿ ಏನಂದರೆ ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿರುವಂಥದ್ದು. ಸೊ ಇಲ್ಲಿ ಒಂದು ಸ್ಥಳದಲ್ಲಿ ಸಾಕಷ್ಟು ಅಭಿಮಾನಿಗಳು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಯಜಮಾನನನ್ನು ನಾವು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ 75ನೇ ವರ್ಷದ ಒಂದು ಅವರ ಹುಟ್ಟುಹಬ್ಬ ಇತ್ತು. ಇಂಥ ಸಂದರ್ಭದಲ್ಲಿ ನಾವು ಅದನ್ನು ಅದ್ದೂರಿಯಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಅವರ ಸಮಾಧಿ ಬಳಿ. ಆಗ ಈಗ ನೋಡಿದ್ರೆ ಈ ರೀತಿಯಾದಂಥ ಒಂದು ಅವಮಾನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೋವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಿನ್ನೆ ರಾತ್ರಿ ಒಂದು ಪೊಲೀಸ್ ಬಂದೋಬಸ್ತ್ನಲ್ಲಿ ಆ ಒಂದು ಸಮಾಧಿಯನ್ನು ತೆರವು ಮಾಡಿದ್ದಾರೆ ಅನ್ನುವಂಥ ವಿಚಾರವಂಥದ್ದು ಸದ್ಯಕ್ಕೆ ಇಲ್ಲೂ ಕೂಡ ನಾವು ನೋಡ್ಬೋದು. ಈ ಸ್ಥಳದಲ್ಲಿ ಪೊಲೀಸರ ಒಂದು ಕಟ್ಟೆಚ್ಚರ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಅಭಿಮಾನಿಗಳು ಈ ಒಂದು ಸ್ಥಳಕ್ಕೆ ಬರ್ತಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳದಲ್ಲಿ ಈಗ ಆಲ್ರೆಡಿ ಒಂದು KSRP ತುಕಡಿಯಿಂದ ನಿಯೋಜನೆಯನ್ನು ಮಾಡಿಕೊಂಡು ಸ್ಥಳದಲ್ಲಿ ಯಾವುದೇ ಅನಾಹುತಗಳಾಗದ ರೀತಿಯಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ಅಭಿಮಾನಿಗಳು ಕೂಡ ಒಂದು ಕಣ್ಣೀರು ಹಾಕ್ತಿದ್ದಾರೆ. ಸೊ ಏನಕ್ಕೆಂದರೆ ಸಾಕಷ್ಟು ವರ್ಷಗಳಿಂದ ನಮಗೆ ಅಲ್ಲಿ ಇಡೀ ಒಂದು ಅಭಿಮಾನ ಸ್ಟುಡಿಯೋದಲ್ಲಿ ನಮಗೇನು 1 ಎಕರೆ ಬೇಕಿರಲಿಲ್ಲ. ಅವರನ್ನು ಎಲ್ಲಿ ಮಣ್ಣು ಮಾಡಿದರೆ ಒಂದು 6 ಅಡಿ 3 ಅಡಿ ಜಾಗ ಅಷ್ಟನ್ನು ಕೊಟ್ಟರೆ ನಮಗೆ ಸಾಕಿತ್ತು. ಸೊ ಇಷ್ಟು ಕನ್ನಡ ಚಿತ್ರರಂಗದಲ್ಲಿ ಸೇವೆ ಮಾಡಿರುವಂಥ, ಸೇವೆ ಸಲ್ಲಿಸಿರುವಂಥ ನಟನಿಗೆ
6 ಅಡಿ 3 ಅಡಿ ಜಾಗವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರಕ್ಕೆ ಆಗಲಿಲ್ಲ. ಸಾಕಷ್ಟು ಸರ್ಕಾರಗಳು ಬಂದವು, ಆದರೆ ಯಾರೂ ಕೂಡ ಅವರಿಗೆ ಒಂದು ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಕೂಡ ನೋವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ರವಿ ಶ್ರೀವತ್ಸ ಅವರ ಆತ್ಮೀಯರ ಅವರ ಆತ್ಮ ಬೆಳಗದಲ್ಲಿದ್ದಂಥವ್ರು. ಅವ್ರ ಒಂದು ಅಭಿಮಾನಿ ಅಂದರೆ ನಾನು ಅಭಿಮಾನಿ ಅಲ್ಲ, ಅವ್ರ ಮನೆ ನಾಯಿ, ಆ ನಾಯಿಯಾಗಿ ಅವರನ್ನು ಕಾಯುವಂಥ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ನೋಡ್ಬೋದು ಅವರ ಅಭಿಮಾನಿಗಳು ಸಾಕಷ್ಟು ನೋವನ್ನು ವ್ಯಕ್ತಪಡಿಸ್ತಿದ್ದಾರೆ, ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಏನಕ್ಕೆಂದರೆ ನಾನು ಆಗಲೇ ಹೇಳ್ದಂಗೆ ಇನ್ನು ಕೆಲವೇ ದಿನಗಳಲ್ಲಿ ವಿಷ್ಣು ಸರ್ ಅವರ 75ನೇ ವರ್ಷದ ಹುಟ್ಟುಹಬ್ಬ ಆಯಿತು. ಆ ಹುಟ್ಟುಹಬ್ಬವನ್ನು ಇಲ್ಲಿ ಒಂದು ಅದ್ದೂರಿ ಜೊತೆಗೆ ಸರಳತೆಯ ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳು, ರಕ್ತದಾನ, ಅನ್ನದಾನ, ಈ ರೀತಿಯಾದಂಥ ಕೆಲಸಗಳನ್ನು ಮಾಡುವ ಮುಖಾಂತರ ಅವರ ಅಭಿಮಾನಿಗಳು ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ರು. ಈಗ ಅದೆಲ್ಲದಕ್ಕೂ ಕೂಡ ಈ ಒಂದು ತೆರವು ಮಾಡುವ ಮುಖಾಂತರ ಅವರ ಅಭಿಮಾನಿಗಳಿಗೆ ತುಂಬ ನೋವನ್ನು ಉಂಟು ಮಾಡಿದ್ದಾರೆ. ಒಟ್ಟಾರೆಯಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವಿಷ್ಣು ಸರ್ ಅವರ ಒಂದು ಸಮಾಧಿಯನ್ನು ತೆರವು ಮಾಡಿರುವಂಥದ್ದು ಅವರ ಅಭಿಮಾನಿಗಳೇ ಹೇಳಿದಾಗೆ ಇದು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗದ ಸೋಲು. ಕನ್ನಡ ಚಿತ್ರರಂಗ ಇವತ್ತು ಒಗ್ಗಟ್ಟಿಲ್ಲ ಅನ್ನುವಂಥದ್ದನ್ನ ಈ ಒಂದು ವಿಚಾರವಾಗಿ ಪ್ರೂವ್ ಮಾಡಿರುವಂಥದ್ದು ಅರುಣ್. ಥ್ಯಾಂಕ್ ಯು ಸತೀಶ್ ಎಲ್ಲ ಡೀಟೇಲ್ಸ್ಗೆ. ವಿಷ್ಣುವರ್ಧನ್ ಸಮಾಧಿ ತೆರವು ಜಾಗದಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ಸಮಾಧಿ ತೆರವು ನೋಡಿ ನಿರ್ದೇಶಕ ಶ್ರೀವತ್ಸ ಕಣ್ಣೀರು ಹಾಕಿದ್ರು. ಅಭಿಮಾನ್ ಸ್ಟುಡಿಯೋ ಬಳಿ ನಿಂತ್ಕೊಂಡು ರವಿ ಶ್ರೀವತ್ಸ ಕಣ್ಣೀರು ಹಾಕಿರುವಂತಹ ದೃಶ್ಯಗಳು ಕೂಡ ಕಂಡು ಬಂತು. ಸಹಜವಾಗಿದ್ದು ನೋವನ್ನ ತಂದಿರುತ್ತೆ. ಇದಕ್ಕಿದ್ದಂಗೆ ಕೋರ್ಟ್ನಿಂದ ಇಂಥದ್ದೊಂದು ಆದೇಶ. ಕಳೆದ 16 ವರ್ಷಗಳಿಂದ ನಡೀತಾ ಇದ್ದಂತಹ ಹೋರಾಟ ಈಗ ಕನ್ನಡ ಚಿತ್ರರಂಗದ ಒಬ್ಬ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಜಾಗವನ್ನ ತೆರವು ಮಾಡ್ತಾರೆ ಅಂದ್ರೆ ಸಹಜವಾಗಿ ಅವರನ್ನ ಪ್ರೀತಿ ಮಾಡುವಂತಹ ಪ್ರತಿಯೊಂದು ಹೃದಯಗಳಿಗೂ ಕೂಡ ನೋವಾಗುತ್ತೆ. ಸಮಾಧಿ ತೆರವನ್ನು ನೋಡಿ ನಿರ್ದೇಶಕ ಶ್ರೀವತ್ಸ ಕಣ್ಣೀರು ಹಾಕಿದ್ದಾರೆ. ನೀವು ಹೇಳಿದ್ರಿ ಅಭಿಮಾನಿ ಅಂತಲ್ಲ ಸರ್, ನಾನು ಅವ್ರ ಮನೆ ನಾಯಿ ಸರ್. ನಾನು ನಮ್ಮ ಯಜಮಾನ ನನ್ನ ನಾಯಿ. ಯಾರು ಆಡ್ಕೊಳ್ಳಿ ಯಾರು ಬಿಟ್ಕೊಳ್ಳಿ ಗೊತ್ತಿಲ್ಲ, ನನಗೆ ಅನ್ನ ಹಾಕಿದ್ದು ದಣಿ ಸರ್ ಅವರು. ನನಗೆ ಅನ್ನ ಹಾಕಿದ್ರು. ನಾನು ಇವತ್ತು ಸೂರಿದೆ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಕಾರಿದೆ, ಎಲ್ಲ ಆ ಯಜಮಾನ ಇಟ್ಟು ಭಿಕ್ಷೆ ಸರ್. ಆ ಯಜಮಾನ ಇಲ್ಲದಿದ್ರೆ ಶ್ರೀವತ್ಸ ಇಲ್ಲ ಸರ್. ಆ ಯಜಮಾನ ಇಲ್ಲ ಅಂದರೆ ರವಿ ಇಲ್ಲ ಸರ್. ಆ ಯಜಮಾನ ಇಲ್ಲ ಅಂತಂದರೆ ಇವತ್ತು ನನ್ನ ಸಿನಿಮಾದಲ್ಲಿ ಯಾರ್ಯಾರೆಲ್ಲ ಏನೆಲ್ಲ ಮಾಡಿದಾರೆ ಆದರೆ ಯಾರೂ ಇಲ್ಲ ಸರ್. ಅಭಿಮಾನಿ ಅಲ್ಲ ಸರ್ ನಾನು. ನನ್ನ ಯಜಮಾನನ ನಾಯಿ. ಕಾಯಕ್ಕಾಗಲಿಲ್ಲ ಸರ್, ಓಡಾಕ್ಬಿಟ್ರು. ನಮ್ಮ ಯಜಮಾನಿಗೆ ತುಂಬ ಮಾಡ್ಕೊಂಬಂದರು. ನಾನು ಅದೇ ಹೇಳ್ತಾ ಇದ್ದೆ, ಇವತ್ತು ತುಂಬ ಖುಷಿಪಟ್ಟು ಹೊಟ್ಟೋದ್ರು ಅನಿಸುತ್ತೆ. ಸಾಕು ಕೊಡುವ ಇನ್ನು ನರ್ಕ ನನ್ನ ಕೈಲಿ ಅನುಭವಿಸೋಕ್ಕಾಗಲ್ಲ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಹೊಟ್ಟೋಗ್ಬಿಟ್ಟ ಮಂಚ. 2ನೇ ಸಾವು ಇವತ್ತು ನಮ್ಮ ಯಜಮಾನಂತ. ಅದು ನೊಂದು ಒಬ್ಬ ಕಾಯ್ತಿತ್ತೇನೋ, ಜೀವ ಕಾಪಾಡ್ತಾರೆ ಯಾರು ಬಂದಿಲ್ಲ ನೋಡಿ ಸರ್, ಯಾರು ಬಂದಿಲ್ಲ. ಚೆನ್ನಾಗಿರ್ತಾರೆ ಸರ್. ನಾನು ಅಲ್ಲೇ ಹೇಳಿದೆ, ಬ್ರಾಹ್ಮಣನ ಶಾಪ ಸರ್. ಅಲ್ಲಿ ಯಾವನ್ನ ಕಟ್ತಾನೋ ಅವನ ಅಜ್ಜಿನ ಬಡಿಯ ನೋಡ್ತೀನಿ ಸರ್. ಅದು ಏನು ಕಟ್ತಾನ ಜಾಗದಲ್ಲಿ ನೋಡ್ತೀನಿ ಸರ್. ಬ್ರಾಹ್ಮಣನ ಶಾಪ ಸರ್. ಇವತ್ತು ಹಬ್ಬ ಅಲ್ಲ ಸರ್, ಒಬ್ಬಟ್ಟು ಊಟ ಮಾಡಲಿ, ಪಾಯಸ ಕುಡಿಲಿ, ಎಲ್ಲ ಮಾಡಲಿ. ನೋವಿದೆ ಅಣ್ಣಯ್ಯ, ತುಂಬ ನೋವಿದೆ. ಅದು ಒಂದು ಸತಿ ಕಳ್ಕೊಂಡಾಗ ಏನಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. 2ನೇ ಸತಿ ಕಳ್ಕೊಂಡಾಗ ಇನ್ನೇನು ಸಿಗಲ್ಲ. ನಾನು ಪೊಲೀಸ್ನವ್ರಿಗೆ ಅದೇ ಹೇಳಿದೆ ಸರ್, ಇನ್ನು 10 ನಿಮಿಷ ನೋಡ್ಬಿಟ್ರೆ ನಮ್ಮ ಕಣ್ಣಲ್ಲಿರೋ ನೀರು ಆಗೋಗ್ಬಿಟ್ರೆ ಇನ್ನು ಬರಲ್ಲ ಸರ್, ನಾವು ಈ ಕಡೆ ಆಗೋಯ್ತು. ಐ ಡೋಂಟ್ ನೋ ಎನಿಥಿಂಗ್, ಬಟ್ ಈಸ್ ಗಾನ್, ಪರ್ಮನೆಂಟ್ಲಿ ಈಸ್ ಗಾನ್. ಹಿ ಲೆಫ್ಟ್ ಔಸ್ ಎವ್ರಿ ಒನ್. ನಾನು ಬಂದು ಅಲ್ಲಿ ಕೂತಾಗ ನಮ್ಗೆ ಹೇಳ್ತಾರೆ ಸಾಹಸ ಸಿಂಹ ಮಲಗಿದಾರಲ್ಲಿ. ಅದು ಯಾವುದೋ ಒಂದು ನಾಯಿ ಮಲಗಿತ್ತು ಸರ್ ಅಲ್ಲಿ. ಅಷ್ಟು ಮಟ್ಟಕ್ಕೆ ಕೊಡೋದು ಯಾರೋ ಅವ್ರನ್ನು. ನಾನು ಹೇಳಿದ್ನಲ್ಲ ಸರ್, ನನ್ನ ನಾಯಿ ಸರ್, ನಾನೇನು ಮಾಡಲಿ ಸರ್, ನಾನು ನಾಯಿ ಅವ್ರಿಗೆ. ಧರ್ಮಸ್ಥಳದಲ್ಲಿ ಬುರುಡೆ ಶೋಧ 10ನೇ ದಿನದ ಆಪರೇಷನ್. ಸ್ಪಾಟ್ ನಂಬರ್ 15ರಲ್ಲಿ ಮಹಾ ರಹಸ್ಯ. ಶೋಧಕ್ಕಿಡಿಯತ್ತ GPR ತಂತ್ರಜ್ಞಾನ. 8 ಕಳೇಬರ ನಿಜಕ್ಕೂ ಹೂತಿದ್ದಾನ. ಕಲ್ಲೇರಿಯಲ್ಲಿ SIT ಹುಡುಕಾಟ. ಆಪರೇಷನ್ ಅಸ್ಥಿಪಂಜರ ಡೇ 10. ಕಲ್ಲೇರಿ ಭಾಗದಲ್ಲಿ 3 ಕಡೆ ಶವ ಹೂತಿದ್ದನಂತೆ ಅನಾಮಿಕ ವ್ಯಕ್ತಿ. 13ನೇ ಸ್ಪಾಟ್ ಶೋಧವನ್ನ ಬಿಟ್ಟು 15, 16 ಮತ್ತು 17 ಹೊಸದಾಗಿ ಗುರುತು ಮಾಡಿರುವಂತಹ 3 ಸ್ಪಾಟ್ಗಳು. ಆ ಸ್ಪಾಟ್ಗಳ ಮಾರ್ಕಿಂಗ್ ಕಾರ್ಯ ಈಗಾಗಲೇ ಆಗಿದೆ. ಶಾಲಾ ಬಾಲಕಿಯನ್ನ ಹೂತಿದ್ದೆ ಅಂತ ಅನಾಮಿಕ ಕೊಟ್ಟಂತ ಮಾಹಿತಿ, ಗುರುತು ಮಾಡಿರುವಂತಹ ಜಾಗ. ಈಗ ಅದರ ಪ್ರಕ್ರಿಯೆ ಮುಂದುವರಿತಾ ಇದೆ. ವಿಚಾರಣೆಯ ವೇಳೆ 3 ಹೊಸ ಜಾಗಗಳ ಬಗ್ಗೆ ಈ ದೂರುದಾರ ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ, ಮಾಹಿತಿ ಕೊಟ್ಟಿದ್ದಾನೆ. ದೂರುದಾರ ಸ್ಥಳಕ್ಕೆ ಕರೆದುಕೊಂಡು ಹೋದ್ರೆ ತೋರಿಸುವುದಾಗಿ ಕೂಡ ಹೇಳಿದ್ದ. ಅಧಿಕಾರಿಗಳು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈಗ 3 ಹೊಸ ಜಾಗಗಳ ಪೈಕಿ
ಮೊದಲ ಜಾಗವನ್ನ ಆತ ತೋರಿಸಿದ್ದಾನೆ. ದೂರುದಾರ ವ್ಯಕ್ತಿ ಅನಾಮಿಕನನ್ನ ಕರೆದುಕೊಂಡು ಹೋಗಿ ಕಲ್ಲೇರಿಯಲ್ಲಿ ಶೋಧ ಮಾಡಲಾಗ್ತಾ ಇದೆ. ಕುತೂಹಲ ಮೂಡಿಸಿದೆ ಕಲ್ಲೇರಿಯ ಈ 3 ಪಾಯಿಂಟ್ಗಳು. ಇಲ್ಲೇನು ಸಿಗುತ್ತೆ ಹಾಗಾದ್ರೆ? ಮತ್ತೆ ಆ ವ್ಯಕ್ತಿ ಅದೇ ಕಾನ್ಫಿಡೆಂಟ್ ಲೆವೆಲ್ನಲ್ಲಿ ಮಾತನಾಡ್ತಾ ಇರುವಂತದ್ದು, ಮತ್ತೆ 3 ಜಾಗಗಳನ್ನ ತೋರಿಸಿರುವಂತದ್ದು, ಶಾಲಾ ಬಾಲಕಿಯನ್ನ ಆಕೆಯ ಸಮವಸ್ತ್ರದ ಸಮೇತವಾಗಿ ನಾನು ಹೂತು ಹಾಕಿದ್ದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಕಲ್ಲೇರಿಯ ಈ 3 ಭಾಗಗಳು, 3 ಸ್ಪಾಟ್ಗಳು. ಸ್ಥಳದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಮೊನ್ನೆ ಆದಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ, ಗಲಾಟೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮತ್ತೊಂದಿಷ್ಟು ಕಟ್ಟೆಚ್ಚರಗಳನ್ನ ಪೊಲೀಸ್ ಇಲಾಖೆ ಕೂಡ ತೆಗೆದುಕೊಂಡಿದೆ SIT ಅಧಿಕಾರಿಗಳ ಸೂಚನೆ ಮೇರೆಗೆ. ಹಾಗಾಗಿ 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಇದೆ ಸ್ಥಳದಲ್ಲಿ, ಯಾರನ್ನು ಕೂಡ ಅಲ್ಲಿ ಬಿಡ್ಲಾಗ್ತಾ ಇಲ್ಲ. ಸೊ ಆ ರೀತಿಯಾಗಿ ಪ್ರಿಕಾಷನ್ಸ್ಗಳನ್ನ, ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡು ಉತ್ಖನನ ಪ್ರಕ್ರಿಯೆಯನ್ನು ನಡೆಸೋದಕ್ಕೆ SIT ಅಧಿಕಾರಿಗಳು, SIT ಟೀಮ್ ಮುಂದಾಗಿರೋದು. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ 10ನೇ ದಿನ ಇವತ್ತು ಮುಂದುವರಿತಾ ಇದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಇವತ್ತು ಉತ್ಖನನ ಆಗುತ್ತಾ ಇಲ್ವಾ? ಸ್ಪಾಟ್ ನಂಬರ್ 13ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿತ್ತು. 13ರ ಸ್ಪಾಟ್ ಏನಿತ್ತು ಅದನ್ನ ತೆಗೆಯಲಾಗುತ್ತಾ, GPR ಯಂತ್ರ ಇವತ್ತೇ ಬರುತ್ತಾ ಅನ್ನುವಂಥ ಪ್ರಶ್ನೆಗಳಿತ್ತು. ಬಟ್ ಅದ್ಯಾವುದೂ ಕೂಡ ಅಲ್ಲ. ಅದನ್ನು ಮೀರಿದಂತಹ ರೀತಿಯಲ್ಲಿ ಹೊಸ ಬೆಳವಣಿಗೆ ಇವತ್ತಾಗಿರುವಂತಹ ಅತಿ ಕುತೂಹಲ ಬೆಳವಣಿಗೆ. ಆ ವ್ಯಕ್ತಿ ಕೊಟ್ಟಂತಹ ಮತ್ತೊಂದಿಷ್ಟು ಮಾಹಿತಿಗಳು, ಮತ್ತೊಂದಿಷ್ಟು ಸ್ಥಳಗಳನ್ನ ಗುರುತು ಮಾಡಿರುವಂತದ್ದು ಈ ಪ್ರಕರಣದಲ್ಲಿ ಮತ್ತೊಂದಿಷ್ಟು ಮೇಜರ್ ಟ್ವಿಸ್ಟ್ಗಳನ್ನ ಕೊಡ್ತಾ ಇದೆ. ಮತ್ತೆ ಆ ವ್ಯಕ್ತಿ ಹೇಳ್ತಾ ಇರುವಂತಹ, ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರುವಂತಹ ಮಾಹಿತಿ, ಶಾಲಾ ಬಾಲಕಿಯನ್ನು ನಾನು ಹೂತು ಹಾಕಿದ್ದೇನೆ ಅಂತ 2010ರಲ್ಲಿ ನಾನು ಹೂತು ಹಾಕಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಆತ SIT ಅಧಿಕಾರಿಗಳ ಮುಂದೆ ಹೇಳಿದ್ದು, ಸ್ಥಳಕ್ಕೆ ಕರೆದುಕೊಂಡು ಹೋದ್ರೆ ನಾನು ಆ ಜಾಗಗಳನ್ನು ತೋರಿಸ್ತೀನಿ ಅಂತ. ಅಲ್ಲಿ 3 ಜಾಗಗಳನ್ನ ಮಾರ್ಕಿಂಗ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. 15, 16, ಸ್ಪಾಟ್ ನಂಬರ್ 17. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ SIT ಕರೆದುಕೊಂಡು ಬಂದಿದೆ. ಆ ಬೊಳಿಯಾರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಂಕ್ರತಾರ್ ಎಂಬ ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ SIT ತಂಡ ಮತ್ತು ಅನಾಮಿಕ ಇಡೀ ಟೀಮ್ ಈ ಭಾಗದಲ್ಲಿ ಹೋಗಿರುವಂತದ್ದು. ಸುಮಾರು 500 ಮೀಟರ್ ದೂರದಲ್ಲಿ ಆ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸ್ಥಳ ಮಹಜರು ಆದಂತ ಪ್ರದೇಶದಲ್ಲೇ ಇವತ್ತೇ ಉತ್ಖನನ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಪಂಚಾಯತ್ನಿಂದ ಕಾರ್ಮಿಕರ ಸಹಿತವಾಗಿ ಎಲ್ಲ ತಂಡ ಹೋಗಿರುವಂತದ್ದು. ಹಾರೆ ಪಿಕ್ಕಾಸುಗಳನ್ನ ತೆಗೆದುಕೊಂಡು ಕಾರ್ಮಿಕರು ಕೂಡ ಹೋಗಿದ್ದಾರೆ. ಜೊತೆಗೆ ಕೊಳೆತ ಶವ ಇದ್ದಂತ ಸಂದರ್ಭದಲ್ಲಿ DNA ಅನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಉಪ್ಪಿನ ಮೂಟೆಯನ್ನ ಕೂಡ ಈಗ ಕೊಂಡೊಯ್ಯಿರುವಂತದ್ದು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಈ ಭಾಗಕ್ಕೆ ಹಾಕಲಾಗಿದೆ. ಮೊದಲು ಕಲ್ಲೇರಿಯ ರಹಸ್ಯವನ್ನ SIT ಭೇದಿಸುತ್ತಾ ಅನ್ನೋದು ಬಹಳಷ್ಟು ಪ್ರಶ್ನೆಯಾಗಿ ಉಳಿದಿತ್ತು. ಯಾಕಂದ್ರೆ ಅನಾಮಿಕ ವ್ಯಕ್ತಿ ಕೋರ್ಟಿಗೆ ಕೊಟ್ಟಂತಹ ದಾಖಲೆಗಳಲ್ಲಿ 2010ನೇ ಇಸವಿಯಲ್ಲಿ ಕಲ್ಲೇರಿಯಲ್ಲಿ ನಾನೊಂದು ಶಾಲಾ ಬಾಲಕಿಯ ಮೃತದೇಹವನ್ನು ಹೂತು ಹಾಕಿದ್ದೆ, ಆಕೆಯ ಮೈ ಮೇಲೆ ಸಂಪೂರ್ಣವಾಗಿ ಗಾಯಗಳಾಗಿತ್ತು, ಲೈಂಗಿಕ ಆಕ್ರಮಣ ಆದಂತಹ ಸ್ಪಷ್ಟ ಚಿತ್ರಗಳಿತ್ತು, ಆ ಬಾಲಕಿಯ ಮೃತದೇಹ ಈಗ ಕೂಡ ನನ್ನ ಕಣ್ಣ ಎದುರಲ್ಲಿದೆ, ಹಾಗಾಗಿ ಕಲ್ಲೇರಿಯ ರಹಸ್ಯವನ್ನ ಭೇದಿಸಬೇಕೆಂಬ ಮನವಿಯನ್ನ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತದ್ದು. ಆದ್ರೆ ಇದೀಗ ಕಲ್ಲೇರಿಗಿಂತ ಸ್ವಲ್ಪ ಮುಂದೆ ಅಂದ್ರೆ 2 ಕಿಲೋಮೀಟರ್ ಮುಂದಕ್ಕೆ ಗೋಂಕ್ರತಾರ್ ಎಂಬ ಪ್ಲೇಸ್ಗೆ ಈಗ ಅರಣ್ಯ ಭಾಗಕ್ಕೆ ಆ ಅನಾಮಿಕ ವ್ಯಕ್ತಿಯನ್ನ SIT ಅವರು ಕರ್ಕೊಂಡು ಹೋಗಿರುವಂತದ್ದು. ಹಾಗಾಗಿ ಇದು ಒಂದು ಹೊಸ ಸ್ಪಾಟ್ ಅಂತ ಹೇಳಿ ಈ ಕ್ಷಣಕ್ಕೆ ನಾವು ಗುರುತು ಮಾಡಬಹುದು. ಸ್ಪಾಟ್ ನಂಬರ್ 14 ಇದು ಅಂತ ಹೇಳಿ ಈಗ ಗುರುತು ಮಾಡಬಹುದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಕ್ರೈಮ್ ಲೈನ್ ಅನ್ನ ಇಲ್ಲಿ ಅಧಿಕಾರಿಗಳು ಹಾಕ್ತಾ ಇರುವಂತದ್ದು. ಆ ಭಾಗಕ್ಕೆ ಯಾರೂ ಕೂಡ ಹೋಗಬಾರ್ದೆಂಬ ಸ್ಪಷ್ಟವಾದ ಸೂಚನೆಯನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಜೊತೆಗೆ ಆ ಬೋಳಿಯಾರ್ ಭಾಗದಿಂದ ಸುಮಾರು 1 ಕಿಲೋಮೀಟರ್ ಒಳಭಾಗಕ್ಕೆ ಇರುವಂತಹ ರಸ್ತೆ ಇದು. ಮತ್ತು 1980ರ ಇಸವಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ ಪದ್ಮಲತಾ ಎಂಬುವರ ಮನೆಗೆ ಹೋಗುವಂತಹ ದಾರಿ ಕೂಡ ಇದು. ಹಾಗಾಗಿ ಯಾವ ಪ್ರಕರಣಕ್ಕೆ SIT ಅವನನ್ನ ಈ ಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಯಾವುದು ಆ ಪ್ರಕರಣ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಬೆಳಕಿಗೆ ಬರ್ತಾ ಇಲ್ಲ. ಒಂದು ಹಂತದಲ್ಲಿ ಕಲ್ಲೇರಿಯ ರಹಸ್ಯವನ್ನ SIT ಭೇದಿಸುತ್ತೆ ಎಂಬುದಾಗಿ ಶಂಕೆಯನ್ನ ವ್ಯಕ್ತಪಡಿಸಲಾಗಿತ್ತು. ಆತ ಹೇಳಿರುವಂತದ್ದು ಕಲ್ಲೇರಿಯ ಪೆಟ್ರೋಲ್ ಬಂಕ್ ಇಂದ ಸುಮಾರು 500 ಮೀಟರ್ ದೂರದ ಅರಣ್ಯ ಭಾಗದಲ್ಲಿ ಶಾಲಾ ಬಾಲಕಿಯ ಮೃತದೇಹವನ್ನು ಹೂತು ಹಾಕಿದ್ದೇನೆ ಅಂತೇಳಿ. ಆದ್ರೆ ಕಲ್ಲೇರಿಂದ ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಭಾಗಕ್ಕೆ ಈಗ SIT ಅಧಿಕಾರಿಗಳು ಕರ್ಕೊಂಡು ಬಂದಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಗ್ರಾಮ ಪಂಚಾಯತ್ ಇಂದ ಸಿಬ್ಬಂದಿ ವರ್ಗ ಕೂಡ ಬಂದಿರುವಂತದ್ದು. ಮತ್ತು ಇವತ್ತೇ ಸ್ಥಳ ಪರಿಶೀಲನೆ ಆದ ಬಳಿಕ, ಸ್ಥಳ ಮಹಜರು ಆದ ಬಳಿಕ ಉತ್ಖನನ ಕಾರ್ಯ ಕೂಡ ಇವತ್ತೇ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಕಾರ್ಮಿಕರು ಕೊಂಡೋಗ್ತಿರೋದಂತ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಯಾಕಂದ್ರೆ ಸ್ಪಾಟ್ ನಂಬರ್ 13 ಉತ್ಖನನ ಮಾಡೋದು ಬಹಳಷ್ಟು ಸವಾಲಿನ ಕೆಲಸ ಆದ ಕಾರಣಕ್ಕಾಗಿ ಈಗ ಸ್ಪಾಟ್ ನಂಬರ್ 14 ನತ್ತ SIT ತಂಡ
ತಂಡ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂತದ್ದು. ಆದ್ರೆ ಇದು ಯಾವ ಪ್ರಕರಣ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಬೆಳಕಿಗೆ ಬರ್ತಾ ಇಲ್ಲ. ಸ್ಪಾಟ್ ನಂಬರ್ 12 ತನಕ ಯಾವುದೇ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸಬಹುದಂತ ಅಂಶಗಳು ಕೂಡ ಸಿಕ್ಕಿಲ್ಲ. ಆದ್ರೆ ಸ್ಪಾಟ್ ನಂಬರ್ 14 ಇದು ಆತ ಧರ್ಮಸ್ಥಳದಿಂದ ಹೋಗುವ ಕೆಲವು ವರ್ಷಗಳ ಮುಂಚೆ ಆಗಿರಬಹುದು ಅಂತ ಈಗ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಜೊತೆಗೆ ಅರಣ್ಯ ಭಾಗ, ರಸ್ತೆ ಭಾಗದಿಂದ ಸುಮಾರು 500 ಮೀಟರ್ 1 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಪಾಟ್ ಇರುವಂತದ್ದು. ಈ ನಿಟ್ಟಿನಲ್ಲಿ ರಸ್ತೆಯಿಂದ ನೇರವಾಗಿ ಅಧಿಕಾರಿಗಳು ಹೋಗ್ತಾ ಇರುವಂತದ್ದು. ಈ ಭಾಗದಲ್ಲಿ ಗಮನಿಸೋದ್ರೆ ಸಾಕಷ್ಟು ಮಂದಿ ಪೊಲೀಸ್ ಭದ್ರತೆಯನ್ನ ಕೂಡ ಇಲ್ಲಿ ಹಾಕಲಾಗಿರುವಂತದ್ದು. ಪ್ರಮುಖವಾಗಿ ಕಲ್ಲೇರಿ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಇದೀಗ ಈ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿರುವಂತದ್ದು. 14ನೇ ಸ್ಪಾಟ್ ಅದು ಹೊಸ ಸ್ಪಾಟ್ ಅಂತ ಹೇಳಿ ಈಗ ಗೋಚರ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವುದು ಈ 14ನೇ ಸ್ಪಾಟ್, ಯಾವುದು ಈ ಭಾಗ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸೋದ್ರೆ ನೇರವಾಗಿ ಕೊಕ್ಕಡ ಭಾಗದಿಂದ ಧರ್ಮಸ್ಥಳಕ್ಕೆ ಸಂಪರ್ಕ ಮಾಡುವಂತ ರಸ್ತೆ ಬೋಳಿಯಾರಿಂದ 1 ಕಿಲೋಮೀಟರ್ ಇದೆ. ಕಲ್ಲೇರಿಂದ ಸುಮಾರು 2 ರಿಂದ 3 ಕಿಲೋಮೀಟರ್ ಅಂದಾಜನ್ನ ಮಾಡಬಹುದು. ಜೊತೆಗೆ ಸುತ್ತಲೂ ಅರಣ್ಯ ಭಾಗ ಇರುವಂತಹ ಪ್ರದೇಶ ಇದು. ಇದೇ ಅರಣ್ಯ ಭಾಗದಲ್ಲಿ ಇಲ್ಲಿ ಇರುವಂತದ್ದು ಗೋಂಕ್ರತಾರ್ನ ಸಮೀಪ ಗುರುತು 15 ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ .11 ಅದನ್ನ SIT ಈಗ 14ನೇ ಗುರುತು ಅಂತ ಹೇಳಿದೆ. ಈ ಸ್ಪಾಟ್ ಅನ್ನ ಗುರುತು 15 ಅಂತ ಹೇಳಿ ಈಗ ಸೂಚನೆ ಕೊಡಲಾಗಿದೆ. ಹಾಗಾಗಿ 15ನೇ ಸ್ಪಾಟ್ ಅಲ್ಲಿ ಹೊಸ ಪ್ರಕರಣದ ರಹಸ್ಯವನ್ನ ಭೇದಿಸೋಕೆ SIT ಈಗ ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಸ್ಪಾಟ್ ನಂಬರ್ 13ರ ಬಳಿಕ SIT ಏನ್ ಮಾಡುತ್ತೆ, ಈ ಪ್ರಕರಣಕ್ಕೆ ಒಂದು ಅಲ್ಪ ವಿರಾಮವನ್ನು ಕೊಟ್ಟು ಮತ್ತೆ ಪ್ರಕರಣವನ್ನ ಮುಂದುವರಿಸುತ್ತೆ ಎಂಬ ಎಲ್ಲ ಸಂಶಯಗಳಿಗೆ ಈಗ SIT ಉತ್ತರವನ್ನ ಕೊಟ್ಟಿದೆ. ಯಾವುದೇ ರೀತಿಯಾಗಿ ಅಲ್ಪ ವಿರಾಮ ಇಲ್ಲ, ಈ ಪ್ರಕರಣದ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿಯೇ ಸಿದ್ಧ ಅಂತ ಹೇಳಿ ಒಂದು ನಿರ್ಣಯಕ್ಕೆ SIT ಬಂದಂತೆ ಕಾಣ್ತಾ ಇದೆ. ಸ್ಪಾಟ್ ನಂಬರ್ 15 ಗೋಂಕ್ರತಾರ್ನ ಅರಣ್ಯ ಭಾಗದಲ್ಲಿ ಈಗ ಸ್ಥಳ ಮಹಜರು ಪ್ರಕ್ರಿಯೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಕೂಡ ಆರಂಭವಾಗಲಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಈ ಪ್ರಕರಣದಲ್ಲಿ ಒಟ್ಟಾರೆಯಾಗಿ ಮುಸುಕುಧಾರಿಯಿಂದ 17 ಕಡೆ ಜಾಗಗಳನ್ನು ಗುರುತು ಮಾಡಿರುವುದು. ಇಲ್ಲಿವರೆಗೂ 12 ಪಾಯಿಂಟ್ಗಳಲ್ಲಿ SIT ಶೋಧ ಅಂತ್ಯ ಆಗಿದೆ. 1ರಿಂದ 12 ಪಾಯಿಂಟ್ ವರೆಗೂ ಕೂಡ SIT ಶೋಧ ಕಾರ್ಯಾಚರಣೆ ಉತ್ಖನನ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಈಗ 13ರಿಂದ 17ನೇ ಜಾಗಗಳಲ್ಲಿ SIT ಇಂದ ಶೋಧ ನಡಿಬೇಕಾಗಿರುವುದು. 13 ಇನ್ನೂ ಬಾಕಿ ಇದೆ. 1ರಿಂದ 12 ಮತ್ತು 14ನೇ ಪಾಯಿಂಟ್ಗಳಲ್ಲಿ ಶೋಧ ಸಮಾಪ್ತಿಯಾಗಿದೆ. 13ನೇ ಪಾಯಿಂಟ್ ಅನ್ನ ಬಿಟ್ಟು SIT ನೇರವಾಗಿ ಈಗ ಪಾಯಿಂಟ್ ನಂಬರ್ 15 ಇವತ್ತು ಗುರುತಿಸಿರುವಂತಹ ಹೊಸ ಸ್ಪಾಟ್ 15ನೇ ಪಾಯಿಂಟ್ ನಲ್ಲಿ ಹುಡುಕಾಟಕ್ಕಿಳಿತಾ ಇದೆ. ಕಲ್ಲೇರಿಯ ಗೋಂಕ್ರತಾರ್ ಅರಣ್ಯ ಭಾಗದಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ರಸ್ತೆಯಿಂದ 500 ಮೀಟರ್ ದೂರದಲ್ಲಿರುವಂತಹ ಸ್ಪಾಟ್ ಇದು. ಸ್ಥಳ ಗುರುತನ್ನು ಮಾಡಿ ಉತ್ಖನನ ಶುರು ಮಾಡಲಾಗಿದೆ. SIT ಅಧಿಕಾರಿಗಳು ಸ್ಥಳದಲ್ಲೇ ಬೀಡ್ಬಿಟ್ಟಿದ್ದಾರೆ. ಕಾರ್ಮಿಕರು ಹಾರೆ ಪಿಕಾಸಿ ಉಪ್ಪಿನ ಮೂಟೆಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಹೋಗಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಒಂದು ಕಡೆ ಅನಾಮಿಕ ವ್ಯಕ್ತಿ SIT ಅಧಿಕಾರಿಗಳು ಸೇರಿದಂಗೆ ಉಳಿದಂತ ಎಲ್ಲ ಅಧಿಕಾರಿಗಳು ಜೊತೆಗೆ ಆತ ಅರಣ್ಯ ಭಾಗದ ಒಳಗಡೆ ಹೋಗ್ತಾ ಇರುವಂತದ್ದು. ಆತ ಸ್ಪಾಟ್ ನಂಬರ್ 15 ತೋರಿಸಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಸ್ಪಾಟ್ ನಂಬರ್ 13 ಬಿಟ್ಟು ಇವತ್ತು ಹೊಸದಾಗಿ ಈ 3 ಸ್ಪಾಟ್ಗಳು ಗುರುತಾಗುತ್ತಾ ಅನ್ನುವಂತಹ ಯಾವುದೇ ಎಕ್ಸ್ಪೆಕ್ಟೇಷನ್ ಯಾರಲ್ಲೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಮಧ್ಯಾಹ್ನದವರೆಗೂ ಕೂಡ ಇವತ್ತು ಉತ್ಖನನ ಪ್ರಕ್ರಿಯೆ ನಿನ್ನೆ ರೀತಿನೇ ಸ್ಟಾಪ್ ಆಗಿಬಿಡುತ್ತೇನೋ, ಸ್ಥಗಿತ ಆಗುತ್ತೇನೋ ಅಂತ ಭಾವನೆ ಇತ್ತು. ಬಟ್ ಇದ್ದಕ್ಕಿದ್ದಂಗೆ ಇಂಥದ್ದೊಂದು ಬೆಳವಣಿಗೆ ಆಗಿರುವಂಥದ್ದು. ಈಗ ಸ್ಪಾಟ್ 15, 16, 17 ಕಡೆ ಉತ್ಖನನ ಪ್ರಕ್ರಿಯೆ ಆರಂಭ ಆಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. 3 ಸ್ಪಾಟ್ಗಳನ್ನ ಇವತ್ತೇ ಅಗೆಯಲಾಗುತ್ತಾ ಹೇಗೆ? ಖಂಡಿತವಾಗ್ಲೂ ಅರುಣ್, ಗೋಂಕ್ರತಾರ್ ಅನ್ನುವಂತ ಒಂದು ಅರಣ್ಯ ಪ್ರದೇಶದಲ್ಲಿ ಸದ್ಯಕ್ಕೆ ಈಗಾಗಲೇ ಸ್ಪಾಟ್ ಅನ್ನ ಗುರುತು ಮಾಡಿರುವಂತದ್ದು. ಯಾಕಂದ್ರೆ ದೂರುದಾರರು ಕೂಡ ಅಷ್ಟೇ SIT ಕಚೇರಿಯಲ್ಲಿ ವಿಚಾರಣೆಗೊಳಪಟ್ಟಂತ ಸಂದರ್ಭದಲ್ಲಿ ಇವತ್ತು 3 ಹೊಸ ಪ್ಲೇಸ್ ಗಳನ್ನ ನಾನು ಹೇಳ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದರಂತೆ ಆತರನ್ನ ಗೋಂಕ್ರತಾರ್ ಅನ್ನುವಂಥದ್ದಂದ್ರೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಬರುತ್ತೆ. ಆ ಒಂದು ರಸ್ತೆಯಿಂದ ಸುಮಾರು 600ರಿಂದ 700 ಮೀಟರ್ ಅಷ್ಟು ಕಾಡಿನ ಭಾಗದಲ್ಲಿ ಆತ ಈಗಾಗಲೇ ಪ್ಲೇಸ್ ಅನ್ನು ಕೂಡ ಗುರುತು ಮಾಡ್ತಾನೆ. ಇನ್ನು ಸುಮಾರು 40 ಜನ ಸಿಬ್ಬಂದಿಯವರು ಕೂಡ ಈಗಾಗಲೇ ಆ ಒಂದು ಪ್ಲೇಸ್ ಅನ್ನ ಗುರುತು ಮಾಡಿರುವಂತಹ ಸ್ಥಳದಲ್ಲಿ ಅಗೆಯುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರೆ. ಆಲ್ಮೋಸ್ಟ್ 4 ಅಡಿಯಷ್ಟು ಈಗಾಗಲೇ ತೆಗೆದಿರುವಂತದ್ದು ಮಣ್ಣು. ಇನ್ನೂ ಕೂಡ ಅಷ್ಟು ಆತ ಹೇಳ್ತಿರುವಂತಹ ಪ್ರಕಾರವಾಗಿ ಸುಮಾರು 6ರಿಂದ 7 ಅಡಿಯಷ್ಟು ಒಳಭಾಗದಲ್ಲಿ ನಾನು ಆ ಶವವನ್ನು ಹೂತಿಕ್ಕಿದ್ದೀನಿ ಅಂತಾನೂ ಕೂಡ ಆತ ಹೇಳಿದ್ದೇನೆ. ಆ ಒಂದು ಕಾರಣಕ್ಕೋಸ್ಕರ ಖುದ್ದಾಗಿ ಜಿತೇಂದ್ರ ದಯಾಮ SP ಮತ್ತು AC ಅವರ ನೇತೃತ್ವದಲ್ಲಿ ಸದ್ಯಕ್ಕೆ ಈಗಾಗಲೇ ಅಲ್ಲಿ
ಹಗಿಯುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಊಟದ ವಿರಾಮ ಕೂಡ ಅಷ್ಟು 30 ನಿಮಿಷ ಇತ್ತು. ಇದಾದ ಬಳಿಕ ಮತ್ತೆ ಈಗ ಆರಂಭ ಆಗಿರುವಂತದ್ದು. ಒಂದ್ ಕಡೆ ಮಳೆ ಕೂಡ ಈಗಾಗಲೇ ಆರಂಭ ಆಗ್ತಿದೆ. ಮಳೆ ಬಂದರೂ ಕೂಡ ಅಷ್ಟೇ ಯಾವುದೇ ಕಾರ್ಯಾಚರಣೆಗೆ ಅಡ್ಡಿ ಆಗದ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಅಷ್ಟು ಇವತ್ತು ಮಾಡ್ಕೊಂಡಿದ್ರೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಧರ್ಮಸ್ಥಳದಲ್ಲಿ ಮಳೆ ಇರಲಿಲ್ಲ. ಮಧ್ಯಾಹ್ನದ ವೇಳೆಗೆ ಮತ್ತೆ ಮಳೆ ಆರಂಭ ಆಗಿದೆ. ಮಳೆ ಆರಂಭ ಆದರೂ ಕೂಡ ಅಷ್ಟೇ ಯಾವುದೇ ಕಾರ್ಯಾಚರಣೆಗೆ ತೊಂದರೆ ಆಗದ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಸದ್ಯಕ್ಕೆ ಆ ಒಂದು ಮಣ್ಣು ತೆಗೆಯುವಂತ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ದೂರುದಾರ ಹೇಳಿರುವಂತಹ ಮಾಹಿತಿಯ ಪ್ರಕಾರವಾಗಿ ಸದ್ಯಕ್ಕೆ ಒಂದು ಸ್ಥಳವನ್ನ ಗುರುತು ಮಾಡ್ಕೊಂಡಿದ್ದಾರೆ. ಒಂದು ಸ್ಥಳ ಯಾವಾಗ ಗುರುತು ಮಾಡಿದ್ರು ಅದನ್ನ 15ನೇ ಸ್ಪಾಟ್ ಅಂತ ಹೇಳಿ ಈಗಾಗಲೇ ಗುರುತು ಮಾಡಿರುವಂತದ್ದು. ಯಾಕಂದ್ರೆ 13 ಪ್ಲೇಸ್ಗಳನ್ನ ಆತ ಗುರುತು ಮಾಡಿದ್ದ. ಮತ್ತೊಂದು 13 ಪ್ಲೇಸ್ಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಅಸ್ಥಿ ಪಂಜರ ಸಿಗುತ್ತೆ. ಆ ಅಸ್ಥಿ ಪಂಜರ ಸಿಕ್ಕಂತಹ ಒಂದು ಜಾಗವನ್ನ 14ನೇ ಪ್ಲೇಸ್ ಅಂತ ಹೇಳಿ ಈಗಾಗಲೇ ಕನ್ಸಿಡರ್ ಮಾಡ್ಕೊಂಡಿದ್ದಂತ ಕಾರಣಕ್ಕೋಸ್ಕರ ಇವತ್ತು ಆತ ಏನು ಈಗ ಒಂದು ಪ್ಲೇಸ್ ಅನ್ನ ತೋರಿಸಿದ ಅದನ್ನ 15ನೇ ಪ್ಲೇಸ್ ಅಂತ ಈಗಾಗಲೇ ಗುರುತನ್ನು ಕೂಡ ಮಾಡಿರುವಂತದ್ದು. ಅಲ್ಲಿ ಒಂದು ಬೋರ್ಡ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಅದು ಉಳಿದಂತೆ ಆತ ಮತ್ತೆ 12 ಪ್ಲೇಸ್ ಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಆ 2 ಪ್ಲೇಸ್ ಗಳನ್ನು ಕೂಡ ಅಷ್ಟೇ ಬಹುತೇಕ ಇವತ್ತೇನಾದ್ರೂ ಈ ಉತ್ಖನನ ಕಾರ್ಯ ಅನ್ನುವಂಥದ್ದು 15ನೇ ಪ್ಲೇಸ್ ನಲ್ಲಿ ಬೇಗ ಮುಗೀತು ಅಂತಂದ್ರೆ 16 ಮತ್ತು 17 ಪ್ಲೇಸ್ ಗಳನ್ನ ಗುರುತು ಮಾಡ್ತಾರೆ. ಒಂದ್ ವೇಳೆ ಟೈಮ್ ಇತ್ತು ಅಂತಂದ್ರೆ ಅದನ್ನು ಕೂಡ ಅಷ್ಟೇ ಹಗಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಂದ್ ವೇಳೆ ಟೈಮ್ ಇಲ್ಲ ಅಂತ ಹೇಳಿದ್ರು ಈಗಾಗಲೇ 15ನೇ ಸ್ಪಾಟ್ ಇದೆ, ಅಲ್ಲೇ ಏನಾದ್ರೂ ಮಣ್ಣು ತೆಗೆಯುವಂತದ್ದು ಲೇಟ್ ಆಯ್ತು ಅಂತಂದ್ರೆ ಬಹುತೇಕ ನಾಳೆ 16 ಮತ್ತು 17ನೇ ಪ್ಲೇಸ್ ಗಳನ್ನ ಗುರುತು ಮಾಡ್ಕೊಂಡು ಅಲ್ಲಿ ಉತ್ಖನನ ಕಾರ್ಯನ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇವತ್ತು ಕೂಡ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ಆತ ಹೇಳ್ಕೊಂಡೇ ಬರ್ತಾ ಇದ್ದ 13ನೇ ಪ್ಲೇಸ್ ನಲ್ಲಿ ನಾನು ಸುಮಾರು 8 ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತೆಲ್ಲರೂ ಕೂಡ ಅಷ್ಟೇ 13ನೇ ಸ್ಪಾಟ್ ಅಲ್ಲಿ ಏನ್ ಸಿಗಬಹುದು, ನಿಜವಾಗ್ಲೂ ಕೂಡ ಆತ 8 ಶವಗಳನ್ನು ಹೂತಾಕಿದಾನ, ಅವು ಯಾವ ಕಂಡೀಷನ್ ಅಲ್ಲಿ ಸಿಗಬಹುದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಊಹೆ ಮಾಡ್ಕೊಂಡು ಬಂದಿದ್ರು. ಆದ್ರೆ ಅಲ್ಲಿ ಒಂದಷ್ಟು ತೊಂದರೆಗಳು ಕೂಡ ಉಂಟಾಗಿರುವಂತದ್ದು. ಯಾಕಂದ್ರೆ ಆತ ಹೇಳಿರುವಂತಹ ಪ್ರಕಾರವಾಗಿ 6 ಅಡಿಯಷ್ಟು ಆಳದಲ್ಲಿ ನಾನು ನೂತಿದ್ದೆ. ಈಗ ಪ್ರವಾಹ ಕೂಡ ಅಷ್ಟೇ ಬಂದಿತ್ತು, ಮಣ್ಣು ಕೂಡ ಅದರ ಮೇಲೆ ಬಿದ್ದಿರುವಂತಹ ಕಾರಣಕ್ಕೋಸ್ಕರ ಇವತ್ತು 15 ಅಡಿಯಷ್ಟು ಆಳದಲ್ಲಿರುವಂತಹ ಕಾರಣಕ್ಕೋಸ್ಕರ ಕೂಲಿ ಕಾರ್ಮಿಕರನ್ನ ಇಟ್ಟು ಅದನ್ನ ಅಗಿಯೋದಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಬೇರೆ ರೀತಿಯಾದಂತಹ ಒಂದಷ್ಟು ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಂಡು ಅದನ್ನ ಅಗಿಯುವಂತದ್ದು ಅಥವಾ ಅಲ್ಲಿ ನಿಜವಾಗ್ಲೂ ಕೂಡ ಅಷ್ಟೇ ಬಾಡಿಗಳು ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಕೊಂಡು ಅಳಿಯುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಇವತ್ತು ಹೋಲ್ಡ್ ಮಾಡಿದ್ರು. ಅದರಂತೆ ಆತ ನಿನ್ನೆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಒಂದಷ್ಟು ಹೊಸ ಲೊಕೇಶನ್ ಗಳನ್ನೇನು ಹೇಳಿದ್ದ ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ಲೊಕೇಶನ್ ಗಳಲ್ಲಿ ಗುರುತು ಪತ್ತೆ ಮಾಡಿಕೊಂಡು ಅದನ್ನ ಉತ್ಖನನ ಮಾಡುವಂತ ಒಂದು ಕಾರ್ಯಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸುಮಾರು 40 ಜನ ಈಗಾಗಲೇ ಆ ಒಂದು ಘಟನಾ ಸ್ಥಳದಲ್ಲಿರುವಂತದ್ದು ಕಂಪ್ಲೀಟ್ ಆಗಿ ಅದನ್ನ ಕ್ರೈಮ್ಸ್ ಅನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಯಾರನ್ನು ಕೂಡ ಅಷ್ಟೇ ಅಲ್ಲಿ ಬಿಡದ ರೀತಿಯಲ್ಲಿ ಸುಮಾರು 20 ಜನ ಕೂಲಿ ಕಾರ್ಮಿಕರು ಸಂಪೂರ್ಣವಾಗಿ ಆ ಒಂದು ಮಣ್ಣು ಹಗೆಯುವಂತ ಒಂದು ಕೆಲಸವನ್ನು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಆತ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಇದೊಂದು ರೀತಿಯಂತ ಕಾಡು ಪ್ರದೇಶ ಆಗಿದ್ದಂತ ಕಾರಣಕ್ಕೋಸ್ಕರ ಒಂದಷ್ಟು ಮರಗೆಡ್ಡೆಗಳೆಲ್ಲವೂ ಕೂಡ ಅಷ್ಟು ಈಗಾಗಲೇ ಬೆಳೆದಿರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರನೇ ಆತ ನಿರ್ದಿಷ್ಟವಾದಂತಹ ಒಂದು ಸ್ಥಳವನ್ನ ಗುರುತಿಸುವಲ್ಲಿ ಎಲ್ಲೋ ಒಂದು ಕಡೆ ಆತ ಒಂದಷ್ಟು ಟೈಮ್ ತಗೊಂಡ. ಆದ್ರೂ ಕೂಡ ಅಷ್ಟೇ ಆತ ಒಂದು ಪ್ಲೇಸ್ ಅನ್ನು ಈಗಾಗಲೇ ಐಡೆಂಟಿಫೈ ಮಾಡಿದ್ದಾನೆ. ಆ ಐಡೆಂಟಿಫೈ ಮಾಡಿರುವಂತಹ ಪ್ಲೇಸ್ ನಲ್ಲಿ ಸುಮಾರು 4 ಅಡಿಯಷ್ಟು ಈಗಾಗಲೇ ಮಣ್ಣನ್ನು ಕೂಡ ಈಗಾಗಲೇ ತೆಗೆಯುವಂತ ಒಂದು ಕೆಲಸವನ್ನ ಮಾಡಿದ್ರೆ. ಅವರು ಮಾಹಿತಿಯ ಪ್ರಕಾರವಾಗಿ ಸುಮಾರು 7 ಅಡಿಯಷ್ಟು ಮಣ್ಣನ್ನ ತೆಗೆದ್ರೆ ನಾನು ಹೂತಿರುವಂತಹ ಒಂದು ಶವ ಸಿಗುತ್ತೆ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ಇನ್ನೂ 3 ಅಡಿ ಬಾಕಿ ಇದೆ. ಈಗಾಗಲೇ ಮಳೆ ಕೂಡ ಆರಂಭ ಆಗಿದೆ. ಇದರಿಂದ ಒಂದಷ್ಟು ಕಾರ್ಯಾಚರಣೆ ತಡ ಆಗ್ತಾ ಇರುವಂತದ್ದು. ಏನೇ ಕಾರ್ಯಾಚರಣೆ ತಡ ಆದ್ರೂ ಕೂಡ ಅಷ್ಟೇ ಮಳೆ ಬಂದ್ರೂ ಯಾವುದೇ ರೀತಿಯಂತ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ರೀತಿಯಾದಂತಹ ಒಂದು ಟೆಂಟ್ ಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಆ ಒಂದು ಟೆಂಟ್ ಗಳನ್ನ ಹಾಕೊಂಡು ಸಿಬ್ಬಂದಿಯವರು ಕೂಡ ಅಷ್ಟೇ ಮಳೆ ಬಂದ್ರು ರೈನ್ ಕೋಟ್ ಗಳ ಮುಖಾಂತರವಾಗಿ ಮಣ್ಣು ಆಗುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಇಲ್ಲಿ 4 ಅಡಿ ಅಗಿಯುವಂತ ವೇಳೆಯಲ್ಲಿ ಆ ಮಳೆ ಬಿದ್ದಂತ ವೇಳೆಯಲ್ಲಿ ಆ ಮಳೆ ನೀರು ಕೂಡ ಅಷ್ಟೇ ಆ ಒಂದು ಗುಂಡಿಯ ಒಳಗೆ ಹೋಗ್ತಿದ್ದಂತ ಕಾರಣಕ್ಕೋಸ್ಕರ ಇಟಾಚಿಯನ್ನು ಕೂಡ ಅಷ್ಟೇ ಮುಂಜಾಗ್ರತೆಯಾಗಿ ಈಗಾಗಲೇ ತಗೊಂಡು ಹೋಗಿದ್ದಾರೆ. ಯಾಕಂದ್ರೆ ಒಂದ್ ವೇಳೆ ಏನಾದ್ರೂ ಇಟಾಚಿ ಮೂಲಕವಾಗಿ ಏನಾದ್ರೂ ಅಗಿಯುವಂತದ್ದು ಅವಶ್ಯಕತೆ ಇತ್ತು ಅಂತಂದ್ರೆ ಆ ಇಟಾಚಿ ಮುಖಾಂತರವಾಗಿ ಅಗಿಯೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ಇಟಾಚಿಯನ್ನು ಕೂಡ ಅಷ್ಟೇ ಈಗಾಗಲೇ ಆ ಒಂದು ಸ್ಪಾಟ್ಗೆ ತಗೊಂಡೋಗಿರುವಂತದ್ದು. ಒಟ್ಟಲ್ಲಿ ಬಹುತೇಕ ಇನ್ನೊಂದು 1-1.5 ಗಂಟೆ ಅವಶ್ಯಕತೆ ಬೀಳಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಮಳೆ ಕೂಡ ಅಷ್ಟೇ ಧರ್ಮಸ್ಥಳದಲ್ಲಿ ಮತ್ತೆ ಆರಂಭ ಆಗಿದೆ. ಒಂದ್ ವೇಳೆ ಈ ಮಳೆ ಕೂಡ ಅಷ್ಟೇ ಬಿಡದ ರೀತಿಯಲ್ಲಿ ಸುರಿತಾ ಇರುವಂತ ಕಾರಣಕ್ಕೋಸ್ಕರ ಬಹುತೇಕ ಇನ್ನೊಂದು ಅರ್ಧ 1 ಗಂಟೆ ತಡನೂ ಕೂಡ ಆಗ್ಬೋದು. ಬಹುತೇಕ ಒಂದು 5-5:30 ವೇಳೆಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುವಂತಹ ಸಾಧ್ಯತೆ ಇರುತ್ತೆ. ಒಂದ್ ವೇಳೆ ಏನಾದ್ರೂ ಈ ಸ್ಪಾಟ್ ನಂಬರ್ 15 ಅಲ್ಲಿ ಏನಾದ್ರೂ ಅವಶೇಷಗಳಾಗಿರ್ಬೋದು, ಅಸ್ಥಿ ಪಂಜರ ಆಯ್ತು ಸಿಕ್ತು ಅಂತಂದ್ರೆ ಇದು ಮತ್ತೊಂದು ರೀತಿಯಾದಂತಹ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೆ ಅಂತಾನೆ ಹೇಳಬಹುದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಡೀಟೇಲ್ಸ್ಗೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ BL ಸಂತೋಷ್. ಎಚ್ಚೆತ್ತುಕೊಳ್ಳೋಣ, ಶಬರಿಮಲೆ, ಶನಿ ಸಿಂಗನಾಪುರ, ಈಶಾ ಆಯ್ತು, ಈಗ ಧರ್ಮಸ್ಥಳ ಅಂತ ಪೋಸ್ಟ್ ಮಾಡಿದ್ದಾರೆ BL ಸಂತೋಷ್. ಎಚ್ಚೆತ್ತುಕೊಳ್ಳೋಣ, ಶಬರಿಮಲೆ, ಶನಿ ಸಿಂಗನಾಪುರ, ಈಶಾ ಆಯ್ತು, ಈಗ ಧರ್ಮಸ್ಥಳ ಅಂತ ಪೋಸ್ಟ್ ಮಾಡಿರೋ BL ಸಂತೋಷ್, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ. ಈ ಒಂದು ಪ್ರಕರಣದ ಬೆಳವಣಿಗೆಯ ಮಧ್ಯದಲ್ಲಿ ಹಾಕಿರುವಂತಹ ಈ ಒಂದು ಪೋಸ್ಟ್, ಶಬರಿಮಲೆ, ಶನಿ ಸಿಂಗನಾಪುರ, ಈಶಾ, ಈಗ ಧರ್ಮಸ್ಥಳ, ಹಾಗಾಗಿ ನಾವು ಎಚ್ಚೆತ್ತುಕೊಳ್ಳೋಣ ಅಂತ ಹಾಕಿರುವಂತಹ ಪೋಸ್ಟ್ ಫೇಸ್ಬುಕ್ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್. ಬಿಜೆಪಿಯ ಹಲವು ನಾಯಕರು
ಈ ಪ್ರಕರಣದ ನಂತರದಲ್ಲಿ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಪೋಸ್ಟ್ಗಳನ್ನು ಹರಿಬಿಡ್ತಾ ಇರೋದು. ಈಗ BL ಸಂತೋಷ್ ಅವರು ಕೂಡ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ, ಒಂದಿಷ್ಟು ವಿಚಾರಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ.